I sent you the quotations. No issues. Huh? Okay. Give me a minute. Yeah. I'll call you back later. ಪಾರು, ಏನಾಯ್ತು? ಚಿಕ್ಕಮ್ಮ ಮಾತಾಡೋದಕ್ಕೆ ಅದಕ್ಕೆ ಬೇಜಾರಾಗಿದ್ದಾರೆ ಬ್ರೋ. ಅಲ್ಲ ಬ್ರೋ, ಚಿಕ್ಕಮ್ಮ ಅವ್ರದ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳೋದು ಬಿಟ್ಟು ಸುಮ್ಮನೆ ಅದಕ್ಕೆ ವಿಷಯಕ್ಕೆ ಬಂದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಅಲ್ಲ, ಅಷ್ಟಿಗೂ ಸಾರ್ಥಿ ಅವರು ಅದಕ್ಕೆ ನಾ ತವ್ರ ಮನೆಗೆ ಹಬ್ಬಕ್ಕೆ ಕರೆದಿಲ್ಲ ಅಂದ್ರೆ ಏನಾಯ್ತು? ಅದಕ್ಕೆ ಇಲ್ಲಿ ತಲೆ ಕೆಡಿಸ್ಕೊಬೇಡಿ, ಇಲ್ಲೇ ಬ್ರೋ ಜೊತೆ ಆರಾಮಾಗಿರಿ. ಇಲ್ಲಾಂದರೆ ಜನನಿ ಮನೆಗೆ ಬರ್ತೀರಾ ಅಂದರೆ ರೆಡಿಯಾಗಿ ಹೋಗೋಣ. ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ಬೇಡ ಪ್ರೀತು, ನಾವಲ್ಲಿಗೆ ಹೋಗದೆ ಇರೋ ಪಾರು ನಿರ್ಧಾರ ಸರಿಯಾಗೇ ಇದೆ. ನಮ್ಮಿಂದಾಗಿ ಅಮ್ಮಂಗೆ ಬೇಜಾರಾಗೋದು ಬೇಡ. ಅವರಲ್ಲಿ ಎಲ್ಲರ ಜೊತೆ ಸಂತೋಷವಾಗಿರಲಿ. ನಾವಲ್ಲಿಗೆ ಬಂದರೆ ಅವ್ರು ಹಾಗಿರೋದಕ್ಕಾಗಲ್ಲ ಪ್ರೀತು. ಹಾಗಾಗಿ ನಾವೆಲ್ಲೂ ಬರಲ್ಲ, ಇಲ್ಲೇ ಇರ್ತೀವಿ. ಪಾರು, ದಾಮಿನಿ ಚಿಕ್ಕಮ್ಮನ ಬುದ್ಧಿ ಏನು ಅಂತ ನೀನು ಚೆನ್ನಾಗಿ ಗೊತ್ತಿದೆ ತಾನೆ. ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಆರಾಮಾಗಿರು. ನೋಡು, ಒಂದು ವೇಳೆ ಸಾರ್ಥಿಗೆ ನಮ್ಮನ್ನು ಹಬ್ಬಕ್ಕೆ ಕರಿಬೇಕು ಅಂತ ಅನ್ಸಿದ್ರೆ ಇನ್ನೂ ಟೈಮ್ ಇದೆ, ಅವ್ರು ಇನ್ನೂ ಕರಿಬಹುದು. ನಾವು ವೆಯ್ಟ್ ಮಾಡೋಣ. ಸರಿ ಯಜಮಾನ್ರ, ಬುದ್ಧಿಯವ್ರಿಗೆ ಇನ್ನೊಂದಿಷ್ಟು ಚಟ್ನಿ ಪುಡಿಗಳನ್ನ ಕೊಡೋದಿದೆ, ಹೋಗಿ ಕೊಟ್ಟು ಬರ್ತೀನಿ. ನಾನು ಹೋಗಿ ಸಾರ್ಥಿ ಅವ್ರ ಹತ್ರ ಮಾತಾಡ್ಲಾ? ಏನಂತ ಪ್ರೀತು? ಮನುಷ್ಯ ಏನು ಬಿಟ್ಕೊಟ್ರೋ ಸಂಬಂಧಗಳನ್ನ ಬಿಟ್ಕೊಡ್ಬಾರ್ದು ಅಂತ. ಪ್ರೀತು, ನೀನು ಬೇಕಾದರೆ ಅಮ್ಮನ ಮನಸ್ಸನ್ನ ಕರಗಿಸ್ಬಹುದು, ಆದರೆ ಸಾರ್ಥಿ ಮನಸ್ಸು ಕರಗಿಸೋದಕ್ಕಾಗಲ್ಲ. ಅವ್ರು ಏನಾದರೂ ಒಂದ್ಸತಿ ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ಸ್ಟಿಕನ್ ಆಗಿರ್ತಾರೆ. ಅವ್ರ ಮನಸ್ಸು ಬದಲಾಯಿಸಲ್ಲ. ಅವ್ರ ಮನಸ್ಸು ಬದಲಾಯಿಸೋದಕ್ಕೆ ಅಮ್ಮನಿಂದ ಮಾತ್ರ ಸಾಧ್ಯ. ಸೊ ಇದನ್ನು ಇಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು. ಸರಿ ಬ್ರೋ, ಅವ್ರ ಮನ್ಸಿಗೆ ಅದಕ್ಕೆ ನಮ್ಮ ಮಗಳಂತ ಯಾವಾಗ ಒಪ್ಕೋಬೇಕು ಅನ್ಸುತ್ತೆ ಒಪ್ಕೊಳ್ಳಿ. ಆದರೆ ಅದಕ್ಕೂ ಮೊದಲು ಮಾಮ್ ಅದಕ್ಕೆ ಸೊಸೆ ಅಂತ ಒಪ್ಕೋಬೇಕು. ಅದು ಯಾವಾಗ ಆಗುತ್ತೋ ಗೊತ್ತಾಗ್ತಿಲ್ಲ. ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಪ್ರೀತು, ನಾವು ಅಲ್ಲಿವರೆಗೂ ಕಾಯಬೇಕು. ಹೌದು ಬ್ರೋ, ನೀನು ಹೇಳ್ದಂಗೆ ಆ ದಿನ ಬಂದೇ ಬರುತ್ತೆ. ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ಸರಿ ಬ್ರೋ, ನಾನು ಹೊರಡೋದಕ್ಕೆಲ್ಲ ರೆಡಿ ಇದೆಯಾ ಅಂತ ನೋಡ್ತೀನಿ. ಪ್ರೀತು, ಒಂದು ನಿಮಿಷ. ಪ್ರೀತು, ನನ್ನ ಕಡೆಯಿಂದ ನಿನಗೆ ಸ್ಮಾಲ್ ಗಿಫ್ಟ್ ತಗೋ. ವಾಹ್ ಬ್ರೋ, ಬ್ರ್ಯಾಂಡ್ ನ್ಯೂ ವಾಚ್. ಸೂಪರ್ ಆಗಿದೆ ಬ್ರೋ. ಬಟ್ ಗಿಫ್ಟ್ ಕೊಡೋಕೆ ಏನು ರೀಸನ್? ಪ್ರೀತು, ಗಿಫ್ಟ್ ಕೊಡೋದಕ್ಕೆ ರೀಸನ್ ಬೇಕಾ? ನೀನು ನನ್ನ ತಮ್ಮನ ಹುಟ್ಟಿರೋದೇ ನನ್ನ ಪುಣ್ಯ. ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದು ಈ ಅಣ್ಣನ ಆಸೆ. ಅದರ ಭಾಗವಾಗಿ ಈ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ತಗೋ, ಇದು ನನ್ನ ನಾದ್ನಿ ಕೊಟ್ಬಿಡು. ಥ್ಯಾಂಕ್ಸ್ ಬ್ರೋ, ಹೇಳ್ತೀನಿ. ರಘು, ನನ್ನ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಹೋಗಿರೋ ಕೆಲಸನ ಮುಗಿಸ್ಕೊಂಡು ಬನ್ನಿ. ನಾನು ವೀರಣ್ಣನ ಮನೇಲಿ ಒಂದೆರಡು ದಿನ ಆರಾಮಾಗಿದ್ದು ಬರ್ತೀನಿ. ಪ್ರೀತು, ಜನನಿ, ಹೊರಡೋಣ. ಸರಿ ಅತ್ತೆ. ಅಮ್ಮ, ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಅಮ್ಮ, ಸೋಪಾನವಾಗಿ ಹೋಗಿ ಬನ್ನಿ. ಅಯ್ಯೋ, ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀರಾ? ಹಾಂ, ಬನ್ನಿ ಹೊರಡೋಣ.
ಅಮ್ಮರೇ ಕಾರ್ ರೆಡಿ ಇದೆ. ಹನುಮಂತು ನೀನು ಬರೋದು ಬೇಡ. ಯಾಕಮ್ಮವ್ರೆ? ಮನೇಲೇ ಇದ್ದು ಮನೆಯವ್ರ ಜೊತೆ ಯುಗಾದಿ ಹಬ್ಬ ಆಚರಿಸು. ಅಲ್ಲ ಅಮ್ಮವ್ರೆ, ನಿಮ್ಮನ್ನು ಬಿಡೋದಕ್ಕೆ ಯಾರು ಬರ್ತಾರೆ? ಪ್ರೀತು ಇದಾನಲ್ಲ, ಅವನೇ ಡ್ರೈವ್ ಮಾಡ್ತಾನೆ. ಪಾಪ ಚಿಕ್ಕ ಯಜಮಾನ್ರಿಗೆ ಯಾಕೆ ತೊಂದರೆ? ನಾನೇ ಬರ್ತೀನಿ ಅಮ್ಮವ್ರೆ. ನನಗೂ ಹಬ್ಬ ಮಾಡೋದಕ್ಕೆ ಮನಸ್ಸಿಲ್ಲ. ಯೋ ಹನುಮಂತು, ಅಕ್ಕ ಹೇಳಿದ್ದು ಕೇಳಿಸ್ಲಿಲ್ವಾ? ಇಲ್ಲೇ ಇದ್ಕೊಂಡು ಹಬ್ಬ ಮಾಡು. ಚಿಕ್ಕ ಯಜಮಾನ್ರೆ, ಗಾಡಿ ಸರ್ವಿಸ್ ಮಾಡಿಸಿದ್ದೀನಿ, ಟ್ಯಾಂಕ್ ತುಂಬ ಪೆಟ್ರೋಲ್ ಹಾಕ್ಸಿದ್ದೀನಿ. ಅಂಬವ್ರಿಗೆ ಎ ಸಿ ಆಗಲ್ಲ, ಇಟ್ಟರು 25 ಮೇಲಿಡಿ. ಹಂಪ್ ಬಂದಾಗ ಹುಷಾರು, ಜಾಸ್ತಿ ಸ್ಪೀಡ್ ಬೇಡ. ಪ್ರೀತು ಹೊರಡೋಣ. ವೀರಯ್ಯ, ಹಬ್ಬಕ್ಕೆ ಮಗಳ ಅಳಿಯ ಮಾತ್ರ ಅಲ್ಲ, ಬೇರೆಯವರು ಬರ್ತಾರೆ ಅಂತ ಹೇಳಿದ್ಯಲ್ಲ, ಯಾರಯ್ಯ ಅವರು? ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಪ್ಪ, ಬರ್ತಾರೆ. ಯಾಕೆ ಇಷ್ಟೊಂದು ಆತರ ನಿನಗೆ? ಹೇಳೋ. ಬರ್ತಾರಲ್ಲ, ಬಂದ್ಮೇಲೆ ಗೊತ್ತಾಗತ್ತೆ. ಸ್ವಲ್ಪ ಸುಮ್ಮನೆ ಇರಿ. ಸುಮ್ಮನೆ ತಲೆಯಲ್ಲಿ ಹುಳ ಬಿಡ್ಬೇಡ, ಬೇಗ ಹೇಳೋ. ಅಪ್ಪ ನೋಡ್ದ, ಬಂದ್ರು. ನೋಡಿ ಹೋಗೋಣ. ಅಲ್ವೋ, ಮಗಳ ಅಳಿಯನ್ನ ಬಿಟ್ಟು ಬೇರೆ ಯಾರನ್ನ ಕರಿತೀನಿ ಅಂತ ಹೇಳ್ದೆ, ಈ ಕಿತ್ತಾಪತಿ ಹೆಂಗಸ್ನ. ಹಾಯ್ ತಾತ. ಅಪ್ಪ, ಏನ್ ಮಗಳೇ? ಚೆನ್ನಾಗಿದೆ ಮಗಳೇ. ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ದಾದಾ, ಏನಿದು ಮೀಸೆ ಎಲ್ಲ ಬಿಟ್ಬಿಟ್ಟಿದ್ದೀರಾ? ನಿನ್ನ ಮಗನ ಜೊತೆಲಿ ಕಾಂಪಿಟೇಷನ್. ಏನ ಕಾಂಪಿಟೇಷನ್? ನಿನ್ನ ಮಗನ ಜೊತೆಲಿ ಕಾಂಪಿಟೇಷನ್ ಮಾಡೋರು ಈ ಭೂಮಿ ಮೇಲೆ ಯಾರು ಹುಟ್ಟಿದ್ದಾರೆ? ನಾನು ಹುಟ್ಟಿದ್ದೀನಿ. ಹೇಗಿದ್ದೀರಾ ವೀರಣ್ಣ? ನಾನು ಚೆನ್ನಾಗಿದ್ದೀನಿ. ಎಷ್ಟು ಕಾಲ ಆಯಿತು ಈ ಸುಂದರವಾದ ನಗು ನನ್ನ ಮನೆ ಅಂಗಳಕ್ಕೆ ಬಂದು. ಯಾವುದೋ ಕೆಟ್ಟ ಗಳಿಗೆ, ಕೆಟ್ಟ ಸಂದರ್ಭ ನಮ್ಮಿಬ್ಬರ ಮಧ್ಯೆ ಇಷ್ಟು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡಿಬಿಡ್ತು. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾಗಿಲ್ಲ ಕಿಲಾಂಡೇಶ್ವರಿ. ನಾಳೆ ನಮ್ಮ ಮನೇಲಿ ನಡೆಯೋದಲ್ಲ ಹಬ್ಬ, ನೀನು ನನ್ನ ಮನೆಗೆ ಬಂದಿಯಲ್ಲ, ಈ ಘಳಿಗೆನೇ ನಿಜವಾದ ಹಬ್ಬ. ತುಂಬ ಸಂತೋಷ ಆಯಿತು. ಹೇಗಿದೆಯಾ ನೀನು? ನೋಡಿ, ನಿಮ್ಮ ತಂಗಿ ಮೊದಲು ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ. ಹೌದು. ಅರೆ, ಏನಿದು ಕಥೆಯಲ್ಲಿ ಟ್ವಿಸ್ಟು? ಬೇರೆ ಯಾರು ಬರ್ತಾರೆ ಅಂದಿಯಲ್ಲ, ಅದು ಅಖಿಲನೇನ? ಆಶ್ಚರ್ಯ ಆಯ್ತಪ್ಪ. ಮತ್ತೆ ಆಗದೆ ಇರುತ್ತಾ? ಜಾನಕಮ್ಮ,
ಕೊಡಿಲಿ, ನಾನೇ ಆರತಿ ಮಾಡ್ತೀನಿ. ಕೊಡು. ಯಾರಿಗುಂಟು ಈ ಸುಯೋಗ ಅಲ್ವೇ? ವೀರಣ್ಣ, ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ, ಬೆನ್ನ ತಟ್ಟುವರು ಸಭೆಯೊಳಗ, ಆಹಾ, ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗ ಅಂತ ಜಾನಪದ ಮಾತೆ ಇದೆ. ಅಂಥ ಬಾಂಧವ್ಯ ನಮ್ದು. ಹೊಸದಾಗಿ ಆರತಿ ಮಾಡಿ ನನ್ನನ್ನು ಬರಮಾಡ್ಕೋಬೇಕಾ? ಈ ಮನೆಗೆ ನಾನೇನು ಹೊಸಬಳ ವೀರಣ್ಣ? ಅದೇ ಜಾನಪದದಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೋದ್ರು ಹೇಳಿದಾರಮ್ಮ. ಆ ಹೊರಗಡೆ ಇರಬಾರ್ದು, ಸದಾ ಒಳಗಡೆ ಇರಬೇಕು ಅನ್ನೋ ಸಂಕೇತವೇ ಈ ದೀಪಾರತಿ. ಅಲ್ವಾ? ನನ್ನ ಸುಯೋಗ ನೋಡು. ನನ್ನ ತಂಗಿಗೆ, ನನ್ನ ಮುದ್ದು ತಂಗಿಗೆ ನಾನೇ ಆರತಿ ಮಾಡ್ತಾ ಇದ್ದೆ. ಆ ಭಗವಂತನಿಗೆ ಧನ್ಯವಾದಗಳನ್ನು ಹೇಳಿ. ಯಾವ ಕಣ್ಣು ನಿನ್ನ ಮೇಲೆ ಬೀಳದೆ ಇರಲಿ. ತಗೊಮ್ಮ, 3 ದಾರಿ ಸೇರೋ ಜಾಗದಲ್ಲಿ ಇದನ್ನು ಚೆಲ್ಬಿಟ್ಟು ತಿರುಗಿ ನೋಡ್ದಂಗೆ ಬಾ. ಹೋಗು. ಬಲಗಾಲಿಟ್ಟು ಒಳಗೆ ಬಾಮ್ಮ. ಬಾಮ್ಮ. ಯಾಕೆ ಹಾಕಿಲ್ಲ? ಇಲ್ಲೇ ನಿಂತ್ಬಿಟ್ಟೆ, ಒಳಗಡೆ ಬಾ ಅಂದಲ್ಲ. ಈ ಮನೆ ಒಳಗೆ ನಾನು ಕಾಲಿಡಕ್ಕೆ ಮುಂಚೆ ನನ್ನ ಒಂದು ಕಂಡೀಷನ್ ಇದೆ. ನಾನು ಒಳಗಡೆ ಬರಬೇಕಾದ್ರೆ ನೀನು ನನಗೊಂದು ಮಾತು ಕೊಡೋದು. ಏನ್ ಮಾತು ವೀರಣ್ಣ? ಮೊದಲು ಕೊಡ್ತೀನಿ ಅಂತ ಒಪ್ಕೊ, ಆಮೇಲೆ ಮಾತೇನು ಅಂತ ನಾನು ಹೇಳ್ತೀನಿ. ಹೇಳಿ ವೀರಣ್ಣ, ನಾನು ಕೇಳಿದ್ದನ್ನ ನಡೆಸ್ಕೊಡ್ತೀರಾ? ಖಂಡಿತ ನಡೆಸ್ಕೊಡ್ತೀನಿ. ಹಾಗಂತ ಭಾಷೆ ಕೊಡಿ. ಅಖಿಲಮ್ಮ ನಿನ್ನ ಭಾವನ ಬಿಟ್ಟು ಜನನಿ ಅಕ್ಕನ ಮನೆಗೆ ಹೋದ್ರು ಅಂತ ಗೊತ್ತಾಯ್ತು. ಅದೇ ಯಾಕೆ ಅಂತ ಕೇಳೋಕೆ ಫೋನ್ ಮಾಡಿದೆ. ಕಣಿ, ಅಮ್ಮ ಬಿಟ್ಟೋಗ್ಲಿಲ್ಲ ಕಣೋ, ನಾವೇ ಬೇಡ ಅಂತ ಅವ್ರ ಜೊತೆ ಹೋಗ್ಲಿಲ್ಲ ಅಷ್ಟೇ. ಯಾಕಕ್ಕ? ಅಲ್ಲಿ ಹೋಗಿ ಎಲ್ರ ಜೊತೆ ಬೆರೆತು ಹಬ್ಬ ಮಾಡ್ಬೋದಿತ್ತಲ್ವಾ? ಅದು ಅಲ್ಲದೆ ಫೋನ್ ಮಾಡಿ ಕರೆದ್ರು ನೀವು ಹೋಗ್ಲಿಲ್ಲ ಅಂದ್ರೆ ಜನನಿ ಅಕ್ಕ ಅವ್ರ ತಂದೆ ಬೇಜಾರು ಮಾಡ್ಕೊಳಲ್ವಾ? ಹೋದ್ರೆ ಅಮ್ಮಂಗೆ ಬೇಜಾರು, ಹೋಗ್ಲಿಲ್ಲ ಅಂದ್ರೆ ಬುದ್ಧಿಯವ್ರಿಗೆ ಬೇಜಾರು. ಇಂಥ ಪರಿಸ್ಥಿತಿಲಿ ನಾನು ಏನು ಮಾಡಲಿ, ನೀನೇ ಹೇಳು. ಹೋಗ್ಲಿ ಬಿಡಕ್ಕ. ಅಖಿಲಮ್ಮ ಅಲ್ಲೆಲ್ರ ಮುಂದೆ ನಿನ್ನ ಮಾತಾಡಿಸ್ತಾ ಇದ್ದಾಗ, ಸರಿಯಾಗಿ ನಡ್ಸ್ಕೊಳ್ತಾ ಇದ್ದಾಗ ನಿನಗೆ ಅವಮಾನ ಆಗ್ತಿತ್ತು. ಅದ್ರ ಬದಲು ಮನೇಲಿರೋದೇ ಒಳ್ಳೇದು. ಹೋಗ್ಲಿ, ನಾನೇ ಅಲ್ಲಿಗೆ ಬರಲ್ಲ, ಬಾವನ್ ಜೊತೆ ಒಟ್ಟಿಗೆ ಹಬ್ಬ ಆಚರಿಸ್ಬೋದು. ನಿನ್ನನ್ನು ಇಲ್ಲಿಗೆ ಕರ್ಕೊಬರೋಣ ಅಂದ್ರೆ ಅಪ್ಪ ಒಪ್ತಿಲ್ಲ. ನೀನ್ ಇಲ್ದೆ ಮನೆಗೆ ಎಷ್ಟೇ ಅಲಂಕಾರ ಮಾಡಿದ್ರು, ಹೊಸ ಬಟ್ಟೆ ಹಾಕಿದ್ರು ಅದು ಹಬ್ಬ ಅನ್ಸಲ್ಲ ಅಕ್ಕ. ನೀನಾಗಿದ್ದಿದ್ರೆ ನನಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ಹಬ್ಬದ ಊಟ ತಿನ್ನಿಸ್ತಿದ್ದೆ. ಆದ್ರೆ ಅದನ್ನೆಲ್ಲ ನನ್ನ ಅಪ್ಪನ ಹತ್ರ ಕೇಳಕ್ಕಾಗುತ್ತಾ? ನೋಡು ಗಣಿ, ನೀನು ಇಲ್ಲಿಗೆ ಬಂದ್ರೆ ಅಪ್ಪ ಒಬ್ಬರೇ ಆಗ್ತಾರಲ್ವಾ, ಅಪ್ಪಂಗೆ ಬೇಜಾರಾಗತ್ತೆ ತಾನೆ. ಅಪ್ಪ ಆಗಲಿ ಅಖಿಲಮ್ಮ ಆಗಲಿ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಹಾಗೆ ಅಪ್ಪನ ಪ್ರತಿಯೊಂದು ನಡವಳಿಕೆಲೂ ಒಂದು ನೋವಿರುತ್ತೆ ಕಣೋ. ನನ್ನನ್ನು ದೂರ ಇಟ್ಟು ಅಪ್ಪ ಏನು ಸಂತೋಷವಾಗಿರ್ತಾರೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ, ಒಳಗೊಳಗೆ ಕೊರಗ್ತಾ ಇರ್ತಾರೆ. ಈಗ ನೀನು ಅವ್ರನ್ನ ಒಂಟಿ ಮಾಡಿ ಬಂದರೆ ಅವ್ರ ಕೊರಗಿ ಇನ್ನೂ ಜಾಸ್ತಿ ಆಗಲ್ವಾ ಹೇಳು? ಎಣ್ಣೆ ಸ್ನಾನನ ನೀನು ಅಪ್ಪನ ಹತ್ರನೇ ಮಾಡಿಸ್ಕೊ. ನಾನಿಲ್ಲಿ ಹಬ್ಬ ಮಾಡೋದೇ ಅನುಮಾನ. ಮನೇಲಿ ಯಾರೂ ಇಲ್ಲದೆ ನಾನು ಹೇಗೆ ಹಬ್ಬ ಮಾಡಲಿ, ನೀನೇ ಹೇಳು. ಊರಿಗೆ ಹೋಗಿರೋ ಅಖಿಲಮ್ಮ ಬರಲಿ, ಆಗ ಅಪ್ಪ ಕೆಲ್ಸಕ್ಕೆ ಹೋಗ್ತಾರಲ್ವಾ, ನಿನಗೆ ಏನೇನು ತಿಂಡಿ ಬೇಕೋ ಎಲ್ಲ ಮಾಡ್ಕೊಡ್ತೀನಿ, ಇಲ್ಲಿಗೆ ಬಂದು ತಿನ್ನುವೆ ಅಂತೆ, ಸರಿನಾ? ಸರಿ ಬಿಡು, ಹಾಗೆ ಮಾಡ್ತೀನಿ. ಜಾಣ ಮರಿ, ನನ್ನ ತಮ್ಮ ಒಳ್ಳೆ ಹುಡುಗ ಅಂತ ನಂಗೆ ಗೊತ್ತು. ನೋಡು ಗಣಿ, ಅಪ್ಪಂಗೆ ಒಂಟಿತನ ಕಾಡ್ದೇ ಇರೋ ಥರ ನೋಡ್ಕೋ. ಸರಿ,
ಆದರೆ ನಿನ್ನೆ ನಿನ್ನ ವಿಷಯಕ್ಕೆ ಅಪ್ಪನ ಹತ್ರ ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ, ಅದಕ್ಕೆ ಬೇಜಾರಾಗಿರ್ಬೋದು. ಬೇಡ ಕಣೋ ಗಣಿ, ಯಾವತ್ತೂ ಅಪ್ಪನ ವಿರುದ್ಧವಾಗಿ ಮಾತಾಡಬೇಡ. ಬೇಕಾದರೆ ಈ ಸಮಯದಲ್ಲಿ ನನ್ನ ವಿರುದ್ಧವಾಗಿ ಮಾತಾಡು, ಆದರೆ ಅಪ್ಪಂಗೆ ಬೇಜಾರು ಮಾಡಬೇಡ ಗಣಿ. ಇನ್ಮೇಲೆ ಆಗ ನಡ್ಕೊಳಲ್ಲ ಬಿಡು. ಜಾಣ ಮರಿ. ಸರಿ, ಅಪ್ಪನ ಫೋನಿಂದ ಮಾತಾಡ್ತಿದ್ದೀನಿ, ಆಮೇಲೆ ಗೊತ್ತಾದ್ರೆ ಅದಕ್ಕೂ ಬೈಸ್ಕೋಬೇಕು. ಇಡ್ಲಾ? ಸರಿ ಗಣಿ, ಹುಷಾರು. ನೀನು ಹುಷಾರು. ಆಯ್ತು. ಏನಿದು? ನಿನಗೋಸ್ಕರ ತಂದಿರೋ ರೇಷ್ಮೆ ಸೀರೆ ಜುಮ್ಕಿ. ಓ, ಅಖಿಲಮ್ಮ ಕೊಡ್ಲಿಲ್ಲ ಅಂತ ನೀವು ಕೊಡ್ತಾ ಇದ್ದೀರಾ? ನಿನ್ ಗಂಡನಾಗಿ ಪ್ರೀತಿಯಿಂದ ಕೊಡ್ತಾ ತಗೋ. ನೋಡು. ಹೇಗೆ ಕಾಣಿಸ್ತಾ ಇದ್ದೀನಿ? ಅಪ್ಸರೆ ಥರ ಕಾಣಿಸ್ತಾ ಇದೆಯಾ? ಹಾರು, ಈ ನಿನ್ನ ಸುಂದರವಾದ ಮುಖದಲ್ಲಿರೋ ಆ ಜುಮ್ಕಿ ನೋಡ್ಬೇಕಾ? ಹಾಗೇನಿಲ್ಲಪ್ಪ. ಓ, ಸುಳ್ಳು ಹೇಳ್ಬೇಡ. ನಿನಗೆ ಆ ಜುಮ್ಕಿ ಹೇಗೆ ಕಾಣಿಸ್ತದೆ ಅಂತ ನೋಡಬೇಕು ಅಂತ ಅನಿಸ್ತಾ ಇದೆ ತಾನೆ? ನೋಡಿದಿ, ಆ ಕಡೆ ತಿರುಗು. ಪಾರು, ಇವಾಗ ಜುಮ್ಕಿ ಹಾಕಿದ್ದಾಯ್ತು, ಸೀರೆನು ನಾನೇ ಉಡಿಸ್ಲಾ? ಇದು ಸೀರೆ ಉಡ್ಸೋ ಹೊತ್ತಾ? ಹಾಗಾದ್ರೆ ಹಬ್ಬದ ದಿನ ಉಡಿಸ್ಲಾ? ಯಜಮಾನ್ರೆ,
ನನ್ನ ಮನಸ್ಸಿಗೆ ಈಗ ಏನು ಅನ್ನಿಸ್ತಾ ಇದೆ ಗೊತ್ತಾ? ಏನು? ಮುಂದಿನ ವರ್ಷದ ಯುಗಾದಿ ಅಷ್ಟೊತ್ತಿಗೆ ಅಮ್ಮ ನಿನ್ನನ್ನು ಪೂರ್ತಿಯಾಗಿ ಹೋಗ್ತಾರೆ. ಆಮೇಲೆ ನಿನ್ನ ಮದುವೆನೂ ಒಪ್ಕೊಳ್ತಾರೆ. ಆಮೇಲೆ ಪಾರ್ವತಿನೇ ನಮ್ಮ ಮನೆ ಸೊಸೆ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ತಾರೆ. ನಾವೆಲ್ಲರೂ ಒಟ್ಟಿಗೆ ಹಬ್ಬ ಮಾಡ್ತೀವಿ. ಆಮೇಲೆ ಯಜಮಾನ್ರೆ, ಇಷ್ಟೊತ್ತಿಗೆ ಎಲ್ಲರೂ ಊರು ತಲುಪಿರ್ತಾರಲ್ವಾ?